ಭವ್ಯ ಗೌಡ ಅವರ ನಟನೆ ಎಲ್ಲರಿಗೂ ಕೂಡ ಇಷ್ಟ. ಮುಂಚೆ ಗೀತದಲ್ಲಿ ನಡೆಸ್ತಿದ್ರು, ನಂತರ ಬಿಗ್ ಬಾಸ್ಗೆ ಬಂದರು. ಈಗ ಕರ್ಣಧಾರದಲ್ಲಿ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಇವರ ಹುಟ್ಟುಹಬ್ಬ ಆಚರಣೆಯನ್ನು ಸಹ ಮಾಡಿಕೊಂಡ್ರು. ಜೊತೆಗೆ ಸ್ನೇಹಿತೆಯ ಒಂದು ಮದುವೆಯಲ್ಲೂ ಸಹ ತುಂಬ ಚೆನ್ನಾಗಿ ಮಿಂಚಿದ್ರು. ಸದ್ಯಕ್ಕೆ ಭವ್ಯ ಅವರ ಒಂದು ಮದುವೆ ಯಾವಾಗ ಭವ್ಯ ಅವ್ರ ಮದುವೆ ಆಗ್ತಾರೆ, ಇವರ ಒಂದು ಹುಡುಗ ಹೇಗಿರ್ತಾರೆ ಅಂತ ತುಂಬ ಜನರಿಗೂ ಕೂಡ ಕುತೂಹಲವಿದೆ. ಹೌದು, ರಿಯಲ್ ಲೈಫ್ನಲ್ಲಿ ಭವ್ಯ ಅವರು ಮದುವೆ ಆಗ್ತಾರೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಬಟ್ ಭವ್ಯ ಅವರಿಗೆ ಅಕ್ಕ ಇರುವಂಥದ್ದು ದಿವ್ಯಾ ಅಂತ. ಸೊ ಅವರ ಮದುವೆಯ ಬಳಿಕ ಭವ್ಯ ಅವರು ಮದುವೆ ಆಗ್ತಾರೆ. ಒಟ್ಟು ಇವರು 3 ಜನ ಹೆಣ್ಣುಮಕ್ಕಳು ತುಂಬಾ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ. ಈಗ ಅನ್ಯೋನ್ಯವಾಗಿದ್ದಾರೆ. ಮತ್ತು ಭವ್ಯ ಅವರು ನಟನೆಗೆ ಎಂಟ್ರಿ ಕೊಟ್ಟ ಮೇಲೆ ಇವರ ಒಂದು ಫ್ಯಾಮಿಲಿ ಸುಧಾರಣೆ ಆಗಿದ್ದು, ಫ್ಯಾಮಿಲಿನ ಟೇಕ್ ಕೇರ್ ಮಾಡುವಂಥ ಒಂದು ಜವಾಬ್ದಾರಿ ನಿಜವಾಗ್ಲೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು. ಒಂದು ಅತ್ಯುತ್ತಮವಾದಂಥ ಕುಟುಂಬ, ಒಂದು ಬಡ ಕುಟುಂಬ. ಈಗ ಸ್ವಲ್ಪ ಮಟ್ಟಿಗೆ ಒಂದು ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ. ಯಾಕಂದರೆ ಭವ್ಯ ಅವರಿಗೆ ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ನಾನಾ ರೀತಿಯ ಒಂದು ಪ್ರೋಗ್ರಾಮ್ಗಳಲ್ಲಿ ಕಾಣಿಸ್ಕೊತಾರೆ, ಜಾಹೀರಾತುಗಳಲ್ಲಿ ಕಾಣಿಸ್ಕೊತಾರೆ. ಅದರಲ್ಲೂ ಕನ್ನಡದಲ್ಲಿ ನಿಧಿ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಮುಂಚೆ ಇವರು ರೀಲ್ಸ್ ಮಾಡ್ತಿದ್ರು, ಎಲ್ರಿಗೂ ಕೂಡ ಗೊತ್ತು ಇವರು ಬೆಳೆದು ಬಂದಂಥ ಜರ್ನಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಮತ್ತು ಇವರ ಒಂದು ಮದುವೆಗಾಗಿ ಅಭಿಮಾನಿಗಳು ಸಹ ನೋಡೋಕ್ಕೆ ಕಾಯ್ತಿದ್ದಾರೆ. ಧಾರಾವಾಹಿಯಲ್ಲಿ ಯಾವಾಗ ಮದುವೆ ಆಗುತ್ತೋ ಅಂತ ಅದು ಕೂಡ ಕಾಯ್ತಿದ್ದಾರೆ. ಅದರಲ್ಲೂ ಕೂಡ ಒಂದು ದೊಡ್ಡ ಮೇಜರ್ ಟ್ವಿಸ್ಟ್ಗಳು ಕೂಡ ಬರ್ತಿದೆ, ಕಾದು ನೋಡಬೇಕಿದೆ.